ವೇಣು ಕರ್ನಾಟಕ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಇದು. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬೆಣಚಿನಮರಡಿ ಗ್ರಾಮದಲ್ಲಿರುವ ಸರ್ಕಾರಿ ಸ್ವಾಮ್ಯದ MSILನಲ್ಲಿ ಮದ್ಯದ ಮೇಲೆ MRP ದರಕ್ಕಿಂತ ಹೆಚ್ಚಿನ ಹಣ ಪಡಿತಾ ಇರುವ ಅಂಗಡಿ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ವೇಣು ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿಯಿಂದ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಆದರೆ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಬಕಾರಿ ಅಧಿಕಾರಿಗಳಿಂದ ಬೆಣಚಿನಮರಡಿ ಗ್ರಾಮದಲ್ಲಿನ MSIL CL 11C ಅಂಗಡಿಯ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲಿಸಿದಾಗ ಮಳಿಗೆಯಲ್ಲಿ ಮದ್ಯದ ಬಾಟಲ್ಗಳ ಮೇಲಿನ MRPಗಿಂತ ಹೆಚ್ಚಿನ ಹಣ ತೆಗೆದುಕೊಳ್ತಾ ಇರುವುದು ಕಂಡುಬಂದಿದೆ. ನಾವು ಕ್ರಮ ಕೈಗೊಂಡಿದ್ದೇವೆ ಅಂತ ಕ್ರಮ ಕೈಗೊಂಡ ಪ್ರತಿಯನ್ನು ವೇಣು ಕರ್ನಾಟಕದ ಕಚೇರಿಗೆ ಕಳುಹಿಸಿದ ಅಬಕಾರಿ ಅಧಿಕಾರಿಗಳು. ಆದರೆ ಜಿಲ್ಲೆಯ ವಿವಿಧ MSILನಲ್ಲಿ ಮದ್ಯದ ಅಂಗಡಿಗಳಲ್ಲಿ ಕಳ್ಳಾಟವನ್ನು ಬಯಲು ಮಾಡಲು ವೇಣು ಕರ್ನಾಟಕ ಸುದ್ದಿ ವಾಹಿನಿ ಮುಂದಾಗಿದ್ದು, ಅದೇ ರೀತಿ ರಾಮದುರ್ಗ, ಸವದತ್ತಿ, ಬೈಲಹೊಂಗಲ ಸೇರಿದಂತೆ ವಿವಿಧ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿರುವ MSIL ಅಂಗಡಿಗಳಲ್ಲಿ ಗ್ರಾಹಕರಿಂದ ಹೆಚ್ಚಿನ ಹಣ ಪಡಿತಾ ಇದ್ದು, ಅಬಕಾರಿ ಅಧಿಕಾರಿಗಳ ನಡೆ ಯಾವ ಕಡೆ ಹೋಗ್ತಾ ಇದೆ, ತಕ್ಷಣವೇ ಕ್ರಮಕ್ಕೆ ಮುಂದಾಗಬೇಕು ಅಂತ ಸುದ್ದಿವಾಹಿನಿಯ ಆಗ್ರಹವಾಗಿದ್ದು, ಹೆಚ್ಚಿನ ಹಣ ಪಡಿತಾ ಇರುವ ಮದ್ಯದ ಮಳಿಗೆ ಮಾಲೀಕರ ವಿರುದ್ಧ ಸುದ್ದಿ ಬಿತ್ತರಿಸಿದ್ದಕ್ಕಾಗಿ ಮದ್ಯಪ್ರಿಯರು ಸುದ್ದಿವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ.